ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಸುಮಾರು ದಿವಸ ಆಗ್ಬಿಡ್ತು ಎಲ್ಲರೂ ಸರ್ ಡಿಪ್ಲೊಮಾ CET ವಿಡಿಯೋ ಬರ್ತಾ ಇಲ್ಲ. ಕಾಮೆಂಟ್ ಬಾಕ್ಸಲ್ಲೆಲ್ಲ ಆಗ್ತಾಯಿದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ. ಇವತ್ತಿಂದ ಕಂಟಿನ್ಯೂಸ್, ಇವತ್ತು ಒಂದು 3 ಲೆಕ್ಕ ಅಷ್ಟೇ, 3 ಲೆಕ್ಕ 4 ಲೆಕ್ಕ ಸಾಕು. ನೆಕ್ಸ್ಟು ಡೈಲಿ ಒಂದೊಂದು ವಿಡಿಯೋ ಕಂಪಲ್ಸರಿ ಬರುತ್ತೆ. ವಿತಿನ್ ಥಿಯರಿ ಎಕ್ಸಾಮ್ ಮುಗಿಯೋದ್ರೊಳಗೆ ಮ್ಯಾಥ್ಸು ಸೈನ್ಸು ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಒಟ್ಟಿನಲ್ಲಿ ಸೈನ್ಸು ಶುರು ಆಗುತ್ತೆ ಗ್ಯಾರಂಟಿ. ಡೈಲಿ ಒಂದೊಂದು ವಿಡಿಯೋ ಬರುತ್ತೆ. ತಪ್ಪದೆ ನನ್ನ ವಿಡಿಯೋಗಳನ್ನ ವಾಚ್ ಮಾಡಿ, ಪದೇ ಪದೇ ನೋಡಿ, ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಆಗುತ್ತೆ. ನೋಡಿ, ಲಾಸ್ಟ್ ವಿಡಿಯೋನಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ತಾಯಿದ್ವಿ, ಎಷ್ಟೊಂದು ಟೈಪ್ ಕಲ್ತಿದ್ವಿ ಡಿಫ್ರೆನ್ಸಿಯೇಷನಲ್ಲಿ. ಈಗ ನಿಮಗೆ ಡಿಫ್ರೆನ್ಸಿಯೇಷನಲ್ಲಿ ನೆಕ್ಸ್ಟ್ ಟೈಪು, ಸಪೋಸ್ ಈಗ ನಿಮಗೆ ಹಿಂಗೆ ಬಂದ್ಬಿಡ್ತು ಅಂದ್ಕೊಳ್ಳಿ, ಡಿಫರೆನ್ಶಿಯೇಟ್ a to the power x, ಡಿಫರೆನ್ಶಿಯೇಟ್ a to the power x with respect to x. ನೋಡಿ, a to the power x, b to the power x, 2 to the power x, 3 to the power x, m to the power x, or x to the power x, x to the power 1 by x, x to the power sin x, or sin x to the power x. ನೋಡಿ, ಇಷ್ಟರಲ್ಲೂ ಏನೋ ಒಂದು ಕಾಮನ್ ಇದೆ. ಏನಪ್ಪ ಕಾಮನ್ ಅಂತಂದರೆ, ನೋಡಿ, ಪವರಲ್ಲಿ ಎಲ್ಲದರಲ್ಲೂ ಎಕ್ಸ್ ಇದೆ. ಪವರಲ್ಲಿ ಪವರ್ ನೋಡಿ, ಪವರ್ ನೋಡ್ಕೊಳ್ಳಿ. ಬೇಸ್ ಇದೇನಾರ ಇರಲಿ, ಇದು ಇಲ್ಲ ಐತಲ್ಲ, ಅದೇನಾರ ಇರಲಿ, ಪವರಲ್ಲಿ ಎಕ್ಸ್ 1 by x sin x ಅಂದರೆ ಫಂಕ್ಷನ್ ಆಫ್ ಎಕ್ಸ್ ಇದೆ. ಆಯಿತಾ? ಈಗ ನಿಮಗೆ ನೋಡಿ, ಸಪೋಸ್ ಒಂದು ಪ್ರಶ್ನೆ ತಗೋತೀನಿ. ನೋಡಿ, ಹಿಂಗಿತ್ತು ಅಂದ್ಕೊಳ್ಳಿ, ಡಿಫರೆನ್ಷಿಯೇಟ್ x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಥರ ಇದ್ದಾಗ ನಾವೇನು ಮಾಡ್ತೀವಿ, 2x to the power 2 minus 1 ಅಂತ ಮಾಡ್ತೀವಿ. ಇದು 2x ಬರುತ್ತೆ, ಕರೆಕ್ಟ್ ಅಲ್ವಾ? ಈ ಥರ ಇದ್ದಾಗ 2x to the power 2 minus 1 2x. ನೋಡಿ, ಇದೇನೆ ಹಿಂಗೆ ಬಂದ್ಬಿಟ್ರೆ, ಈಗ x² ನೋಡಿ ಏನಾಗಿದೆ, 2 to the power x ಆಗೋಯ್ತು. ಈಗ ಇದಕ್ಕೆ ಸರ್, ಇದಕ್ಕೆ ಈ ಥರ ಅಲ್ವಾ, x into 2 to the power x minus 1. ಹಿಂಗಲ್ಲ, ತಪ್ಪಿದು. ನೋಡಿ, x to the power 2 ಇದ್ದಾಗ ಪವರಲ್ಲಿ ಇದಕ್ಕೆ ಬೇಸ್ ಅಂತಾರೆ, ಇದಕ್ಕೆ ಇಂಡೆಕ್ಸ್ ಅಂತಾರೆ. ಇದಕ್ಕೆ ಬೇಸ್, ಇದಕ್ಕೆ ಇಂಡೆಕ್ಸ್. ಬೇಸಲ್ಲಿ ಎಕ್ಸ್ ಇದ್ದು ಇಂಡೆಕ್ಸಲ್ಲಿ ನಂಬರ್ ಇದ್ದರೆ d/dx x to the power n ಫಾರ್ಮುಲಾ ಹಾಕ್ಬೇಕು. ನೋಡಿ, ಈ ಥರ ಫಾರ್ಮುಲಾ ಹಾಕೋದು ಯಾವಾಗ ಅಂದರೆ, ಎಕ್ಸ್ ಬಂದ್ಬಿಟ್ಟು ಅದ್ರ ಮೇಲೆ ನಂಬರ್ಗಳು ಬರಬೇಕು. ನಂಬರ್ ಬಂದ್ಬಿಟ್ಟು ಮೇಲೆ ಎಕ್ಸ್ ಬಂದರೆ ಆ ಫಾರ್ಮುಲಾ ಹಾಕೋಕ್ಕಾಗಲ್ಲ. ನಂಬರ್ ಬಂದ್ಬಿಟ್ಟು ಮೇಲೆ ಎಕ್ಸ್, ಅಥವಾ ಇಲ್ಲಿ ನೋಡಿ ಎ ಕಾನ್ಸ್ಟೆಂಟ್ ಬಂದ್ಬಿಟ್ಟು ಪವರಲ್ಲಿ ಎಕ್ಸ್ ಇದ್ರೆ ಆ ಮೆಥಡಲ್ಲಿ ಮಾಡೋಕ್ಕಾಗಲ್ಲ. ಇನ್ನೆಂಗೆ ಮಾಡೋದು ನೋಡಿ, ಹೆಂಗಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ, ಪವರಲ್ಲಿ ಎಕ್ಸ್ ಇದ್ದಾಗ ಅಥವಾ ಫಂಕ್ಷನ್ ಆಫ್ ಎಕ್ಸ್. ನೋಡಿ, ಸ್ಯಾಂಪಲ್ ಯಾವ ಥರ ಲೆಕ್ಕಗಳು ಕೊಟ್ಟಿದ್ದೀನಿ, ಈ ಥರ ಲೆಕ್ಕ, ಈ ಥರ ಲೆಕ್ಕ, ಈ ಥರ ಲೆಕ್ಕ. ನೋಡಿ, ಎಲ್ಲದರಲ್ಲೂ ಪವರಲ್ಲಿ ಎಕ್ಸ್ ಇದೆ. ಬೇಸ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಎಲ್ಲ ಕಾನ್ಸ್ಟೆಂಟ್ ಇದೆ. ಬಟ್ ಇಲ್ಲಿ ಕಾನ್ಸ್ಟೆಂಟ್ ಆರ ಇರ್ಬೋದು, ವೇರಿಯಬಲ್ ಎಕ್ಸ್ ಬೇಕಾದ್ರೆ ಇರ್ಬೋದು. ನೋಡಿ, ಎಕ್ಸ್ ಇದೆ, ಇಲ್ಲಿ ಸೈನ್ ಎಕ್ಸ್ ಫಂಕ್ಷನ್ ಇರ್ಬೋದು, ಅಥವಾ ಕಾನ್ಸ್ಟೆಂಟ್ ಇರ್ಬೋದು. ಬಟ್ ನಮಗೆ ನೆನ್ಪಿಟ್ಕೊಳ್ಳಿ, ಕಂಡೀಷನ್ ಏನಪ್ಪ ಅಂದರೆ, ಈ ಪವರಲ್ಲಿ ಐತಲ್ಲ, ಪವರಲ್ಲಿ ಎಕ್ಸ್ ಇರಬೇಕು, ಅಥವಾ 1 by x ಅಥವಾ sin x cos x. ಆ ಥರ ಪವರಲ್ಲಿ ಎಕ್ಸ್, 1 by x sin x cos x ಆ ಥರ ಎಲ್ಲ ಬಂದಾಗ ಪವರಲ್ಲಿ ನೆನ್ಪಿಟ್ಕೊಳ್ಳಿ, ಪವರಲ್ಲಿ ಅಂದರೆ ಈ ಪ್ಲೇಸಲ್ಲಿ. ಅವಾಗ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಲಾಗ್ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನು ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು? ಲಾಗರ್ಥಮ್ ಅಂತ ಕರೀತಾರೆ ನೋಡಿ, ಅದನ್ನ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ನೋಡಿ, ಪ್ರಶ್ನೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ಬೇಕು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ. ನೋಡಿ, ಬರೀ x² ಕೊಟ್ರಾ, 2x to the power 2 minus 1 ಫಾರ್ಮುಲಾ ಮುಗೀತು. ಹಿಂಗೆ ಕೊಟ್ಬಿಟ್ರೆ 2 to the power x ಕೊಟ್ಬಿಟ್ರೆ ಈ ಫಾರ್ಮುಲಾ ಹಾಕೋಕ್ಕಾಗಲ್ಲ. ಏನು ಮಾಡಬೇಕು? ಲಾಗ್ ತಗೋಬೇಕು. ಲಾಗ್ ಯಾವಾಗ ತಗೋಬೇಕು? ಈ ಥರ ಲೆಕ್ಕಗಳು ಬಂದಾಗ ತಗೋಬೇಕು. ಈ ಥರ ಲೆಕ್ಕ ಅಂದರೆ ಪವರಲ್ಲಿ ಎಕ್ಸ್ ಇರಬೇಕು. ಪವರ್ ಇಲ್ಲಿ ಮೇಲ್ಗಡೆ ಎಕ್ಸ್ ಇರಬೇಕು. ಆರ್ ಬರೀ ಎಕ್ಸ್ ಇರ್ಬೇಕಂತ ಏನಿಲ್ಲ, ಎಕ್ಸ್ ಅಥವಾ 1 by x sin x cos x tan x ಯಾವುದಾದ್ರೂ ಪವರಲ್ಲಿ ಇರಬೇಕು. ಇಲ್ಲಿ ಬರೀ ನಂಬರ್ ಇರ್ಬೋದು, ಅಥವಾ ಎಕ್ಸ್ ಇರ್ಬೋದು, ಫಂಕ್ಷನ್ ಇರ್ಬೋದು. ನೋಡಿ, ಇದು ಹಿಂಗೂ ಬರ್ಬೋದು, sin x to the power cos x. ನೋಡಿ, ಹಿಂಗೂ ಬಂದ್ಬಿಡ್ಬೋದು, sin x to the power cos x.
ನಮಗೆ ಇಂಪಾರ್ಟೆಂಟ್ ಲಾಗ್ ತಗೊಳ್ಳೋದು ಯಾವಾಗಪ್ಪ ಅಂದರೆ ನೆನ್ಪಿಟ್ಕೊಳ್ಳಿ, ಪವರಲ್ಲಿ ಎಕ್ಸ್ ಇರಬೇಕು ಅಥವಾ ಫಂಕ್ಷನ್ ಆಫ್ ಎಕ್ಸ್ ಇರಬೇಕು. ಎಕ್ಸ್ ಅಥವಾ 1/x sin x cos x ಏನಾದರೂ ಇರಬೇಕು. ಎಲ್ಲಿರಬೇಕು? ಪವರಲ್ಲಿ ಇರಬೇಕು. ನೆನ್ಪಿಟ್ಕೊಳ್ಳಿ, ಮೇಲ್ಗಡೆ ಇರಬೇಕು. ನೋಡಿ, ಡಿಫರೆನ್ಶಿಯೇಟ್ a to the power x ವಿತ್ ರೆಸ್ಪೆಕ್ಟ್ ಟು x. ಈಗ ಪವರಲ್ಲಿ ಎಕ್ಸ್ ಇದೆ, ಇಲ್ಲಿ ನಂಬರ್ ಇಲ್ಲೇನಾರ ಇರಲಿ, ಇಂಪಾರ್ಟೆಂಟ್ ಪವರಲ್ಲಿ ಎಕ್ಸ್ ಇರಬೇಕು. ಪವರಲ್ಲಿ ಎಕ್ಸ್ ಇದ್ದಾಗ ನಾವು ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕಂದ್ರೆ, ಪವರಲ್ಲಿ ಎಕ್ಸ್ ಇದ್ದಾಗ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಂದ್ರೆ ಲಾಗ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು, ನೆನಪಿರಲಿ. ಈಗ ನೋಡಿ, ಪವರಲ್ಲಿ ಎಕ್ಸ್ ಇದೆ, ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ನೋಡಿ, ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಅಂದ್ರೆ ಎರಡು ಕಡೆಗೂ ಲಾಗ್ ಅಂತ ಬರ್ಕೋಬೇಕು. ನೋಡಿ, ಲಾಗ್ ವೈ ಇಸ್ ಈಕ್ವಲ್ ಟು ಲಾಗ್ a to the power x. ಲಾಗ್ ವೈ, ಲಾಗ್ ಎರಡಕ್ಕೂ ಸುಮ್ಮನೆ ಈ ಕಡೆ ಲಾಗ್ ಅಂತ ಬರ್ದಿದ್ದೀನಿ ಅಷ್ಟೇ. ನೋಡಿ, ವೈ ಇತ್ತಲ್ವಾ, ಲಾಗ್ ವೈ ಬರದೆ, ಲಾಗ್ a to the power x ಅಂತ ಬರದೆ. ಆಯ್ತಾ? ನೋಡಿ, ಇದಾದ್ಮೇಲೆ ನಿಮಗೆ ಈ ಲಾಗ್ರಥಮಲ್ಲಿ ಒಂದು 4 ಪ್ರಾಪರ್ಟಿ ಇದೆ. 4 ಬೇಡ, ನಿಮಗೆ ಈ ಲೆಕ್ಕಕ್ಕೆ ಒಂದು ಪ್ರಾಪರ್ಟಿ ಬೇಕಾಗ್ತದೆ. ಯಾವುದಪ್ಪ ಅಂದರೆ ನೋಡಿ, ಲಾಗ್ m to the power n ಅಂತ ಇದ್ರೆ, ಲಾಗ್ m to the power n ಇದ್ರೆ ಇದನ್ನ n log m ಅಂತ ಬರೀಬೋದು. ಲಾಗ್ m to the power n ಅಂತ ಇದ್ರೆ ಏನಂತ ಬರೀಬೋದು? n log m ಅಂತ ಬರೀಬೋದು. ಅಂದರೆ ಈ ಪವರ್ನ ಇಲ್ಲಿ ಬರ್ಕೋಬೋದು ಅಂತ. ಆಯ್ತಾ? ಇನ್ನು ಇದರ ಪ್ರಾಪರ್ಟಿ ಏನಪ್ಪ ಅಂದರೆ, ಲಾಗ್ mn ಅಂತ ಇದ್ರೆ ಲಾಗ್ m ಪ್ಲಸ್ ಲಾಗ್ n, ಅಥವಾ ಲಾಗ್ m/n ಅಂತ ಇದ್ರೆ ಲಾಗ್ m ಮೈನಸ್ ಲಾಗ್ n. ಅಂದರೆ ಹಿಂಗಿದ್ರೆ ಹಿಂಗೆ ಬರ್ಕೋಬೋದು, ಹಿಂಗಿದ್ರೆ ಹಿಂಗೆ ಬರ್ಕೋಬೋದು, ಹಿಂಗಿದ್ರೆ ಹಿಂಗೆ ಬರ್ಕೋಬೋದು, ಹಿಂಗಿದ್ರೆ ಹಿಂಗೆ ಬರ್ಕೋಬೋದು, ಹೆಂಗಾರ ಬರ್ಕೋಬೋದು. ಬರೀ ಹಿಂಗೆ ಇರಬೇಕು ಹಂಗೆ ಬರ್ಕೊಳ್ಳೋಕ್ಕೆ ಅಂತ ಏನಿಲ್ಲ. ಈ ಥರ ಇದ್ದಾಗ ಹಿಂಗೂ ಬರ್ಕೋಬೋದು, ಒಂದೊಂದ್ಸಲಿ ಈ ಥರ ಇದ್ದಾಗ ಹಿಂಗೆ ಬರ್ಕೋಬೇಕಾಗುತ್ತೆ, ಈ ಥರ ಇದ್ದಾಗ ಹಿಂಗೆ ಬರ್ಕೋಬೇಕಾಗುತ್ತೆ, ಈ ಥರ ಇದ್ದಾಗ ಹಿಂಗೆ ಬರ್ಕೋಬೇಕಾಗುತ್ತೆ, ಹೆಂಗಾದ್ರೂ ಆಗ್ಬೋದು. ಸರಿನಾ? ಈಗ ಇವೇನು ಬೇಕಾಗಲ್ಲ, ಇದಕ್ಕೆ ಬೇಕಾಗೋದು ಇದು ಲಾಗ್ m to the power n ಇದ್ರೆ n log m ಅಲ್ವಾ. ಆ ಪ್ರಾಪರ್ಟಿನ ಇದಕ್ಕೆ ಯೂಸ್ ಮಾಡಿದ್ರೆ ಇದು ಹಿಂಗೆ ಇರಲಿ, ಲಾಗ್ ವೈ ಇದೇನಾಯ್ತದೆ, ಎಕ್ಸ್ ಲಾಗ್ ಎ ಬರುತ್ತೆ. ಕರೆಕ್ಟಾ? ನೋಡಿ, ಎಕ್ಸ್ ಇಲ್ಲಿ ಬರಬೇಕು. ನೋಡಿ, ಇಲ್ಲೇನಾಗಿದೆ, ಎನ್ ಎಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಲ್ವಾ. ಅದೇ ಥರ ಎಕ್ಸ್ ಇಲ್ಲಿ ಬಂತು. ಸರಿನಾ? ನೋಡಿ, ಈ ಥರ ಬಂದಾಗ ನೆನ್ಪಿಟ್ಕೊಳ್ಳಿ, ಲಾಗ್ ರಥಮ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆಗೂ ಲಾಗ್ ಅಂತ ಬರದೆ ಇಲ್ಲಿ ಒಂದು ಪ್ರಾಪರ್ಟಿ ಯೂಸ್ ಮಾಡಬೇಕು ಲಾಗ್ ರಥಮಲ್ಲಿ. ಆ ಪ್ರಾಪರ್ಟಿನ ಯೂಸ್ ಮಾಡಿದೆ. ಈಗ ನೆಕ್ಸ್ಟು ಇಲ್ಲಿ ತನಕ ನೋಡಿ, ಡಿಫ್ರೆನ್ಸಿಯೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬರೀ ಸಿಂಪ್ಲಿಫೈ ಮಾಡಿರೋದು. ಈಗ ಡಿಫ್ರೆನ್ಸಿಯೇಷನ್ ಈಗ ಸ್ಟಾರ್ಟ್ ಆಗುತ್ತೆ. ಸರಿನಾ? ಈ ಥರ ಬಂದಾಗ ಫಸ್ಟ್ ಇಲ್ಲಿ ತನಕ ಹಿಂಗೆ ಮಾಡ್ಕೋಬೇಕು. ಇದಾದ್ಮೇಲೆ ಏನು ಮಾಡಬೇಕು, dy by dx log y is equal to dy by dx x log a. ಸರಿನಾ? ನೋಡಿ, ಈ ಥರ ಬರ್ಕೋಬೇಕು. dy by dx log y is equal to dy by dx x log a ಅಲ್ವಾ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಇನ್ನೂ ಒಂದು ಗೊತ್ತಿರಬೇಕು. ಇದೊಂದು ಹೇಳ್ಕೊಡ್ತೀನಿ, ಇದೇನು ಅಂತ. ನೆಕ್ಸ್ಟ್ ಇನ್ನೂ ಒಂದು ಸುಮಾರಿದೆ, ಅದನ್ನ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈಗ dy by dx log y ಅಂತ ಬಂದರೆ ಇದೊಂದು ನೆನ್ಪಿಟ್ಕೊಂಡಿರಿ. ನೋಡಿ, ನಾನು ಏನೇನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿರ್ತೀನೋ ಅದನ್ನ ನೆನ್ಪಿಟ್ಕೋಬೇಕು, ಯೂಸ್ ಆಯ್ತದೆ. ಸರಿನಾ? ನೋಡಿ, ಡಿ ಬೈ ಡಿ ಎಕ್ಸ್ ಲಾಗ್ ವೈ ಅಂತ ಬಂದರೆ 1/y dy by dx. ಡಿ ಬೈ ಡಿ ಎಕ್ಸ್ ಲಾಗ್ ವೈ ಅಂತ ಬಂದರೆ 1/y dy by dx. ನೋಡಿ, ನಿಮಗೆ ಡಿಫ್ರೆನ್ಸಿಯೇಷನ್ ಏನಾರ ಡೌಟ್ಗಳು ಬಂದರೆ ನಂದು ಈ ಮ್ಯಾಥ್ಸ್ 2 ವೀಡಿಯೋಸ್ಗಳಿದ್ದಾವೆ, ಸುಮಾರಿದ್ದಾವೆ, ಅಲ್ಲಿ ಡೀಟೇಲಾಗಿ ಮಾಡಿದ್ದೀನಿ. ಬೇಕಂದ್ರೆ ಅದನ್ನು ರೆಫರ್ ಮಾಡಿ, ವಾಚ್ ಮಾಡಿ. ಏನಾರು ಡೌಟ್ ಬರಲ್ಲ. ಡೌಟ್ ಏನಾರ ಬಂದರೆ ಅದು ಡೀಟೇಲ್ ಆಗಿದೆ, ಡೆಪ್ತ್ ಆಗಿದೆ, ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಅದರಲ್ಲಿ. ಈ ಟೈಪ್ಗಳು ನೋಡ್ಕೊಳ್ಳಿ ಅಲ್ಲಿ. ಆಯಿತಾ? ಇದರಲ್ಲೂ ಮಾಡಿಸ್ತೀನಿ ನಾನು. ಆಯಿತಾ? ಏನಾದ್ರು ಡೌಟ್ ಬಂದರೆ ಅದನ್ನು ರೆಫರ್ ಮಾಡ್ಬೋದು. ಈಗ ಇನ್ನು ಬೇರೆ ಇದಾವೆ ಇದಕ್ಕೆ, ಬರೀ ಇದೊಂದು ನೆನ್ಪಿಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಲಾಗ್ ವೈ ಅಂತ ಬಂದರೆ ಏನಂತ ಬರೀಬೋದು, 1/y dy by dx. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂತ ಇತ್ತು ಅಂದ್ಕೊಳ್ಳಿ. ಲಾಗ್ ಎಕ್ಸ್ಗೆ ಫಾರ್ಮುಲಾ 1/x ಅಲ್ವಾ.
ಲಾಗ್ ವೈ ಅಂತ ಇದ್ರೆ 1/y ಅಂತ ಬರೆದ್ಬಿಟ್ಟು dy/dx ಅಂತ ಬರೀಬೇಕು. d/dx ಲಾಗ್ ವೈ ಅಂದರೆ 1/y dy/dx ನೆನ್ಪಿಟ್ಕೊಳ್ಳಿ. d/dx ಲಾಗ್ ವೈ ಅಂದರೆ ಏನು? 1/y dy/dx. d/dx ಲಾಗ್ ವೈ ಅಂದರೆ 1/y dy/dx ನೆನ್ಪಿಟ್ಕೊಳ್ಳಿ. ಈಗ ಏನಿದೆ d/dx ಲಾಗ್ ವೈ ಇದೆ ಅಲ್ವಾ, ಏನಂತ ಬರೀಬೋದು ಇನ್ನು? 1/y dy/dx. ಈ ಕಡೆ ಮುಗೀತು. ಈಗ ಇಲ್ಲಿಗೆ ಬರೋಣ. d/dx x ಲಾಗ್ a ಅಂತ ಇದೆ. ಈಗ ನಿಮಗೆ ಸಪೋಸ್ ಎಕ್ಸ್ ಲಾಗ್ ಎಕ್ಸ್ ಇತ್ತು ಅಂದ್ಕೊಳ್ಳಿ. ಈಗ ಈ ಲೆಕ್ಕ ಮಾಡಿಸಿದ್ದೀನಿ ನಾನು. ಪ್ರಾಡಕ್ಟ್ ರೂಲ್ ಹಾಕ್ಬೇಕು ಇದಕ್ಕೆ, ಯಾಕಂದರೆ ಪ್ರಾಡಕ್ಟ್ ಆಫ್ 2 ವೇರಿಯೇಬಲ್ಸ್ ಇದೆ. ಬಟ್ ಇಲ್ಲಿ ಏನಾಗಿದೆ ನೋಡಿ, ಎಕ್ಸ್ ಲಾಗ್ ಎ ಅಂತ ಐತೆ, ಲಾಗ್ ಎಕ್ಸ್ ಇಲ್ಲ ನೋಡಿ, ಲಾಗ್ ಎಕ್ಸ್ ಇಲ್ಲ, ಲಾಗ್ ಎ. ಲಾಗ್ ಎ ಅಂದರೆ ಕಾನ್ಸ್ಟೆಂಟ್, ನೆನ್ಪಿಟ್ಕೊಳ್ಳಿ. ಲಾಗ್ ಎ ಅಂದರೆ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂದರೆ ಏನು? ಆಮೇಲೆ ಈಗ ನಂಬರ್ಗಳು ಬರಲ್ಲ, 1 2 3 4, ಅದೇ ಥರ ಲಾಗ್ ಎ ಅಂದರೆ ಕಾನ್ಸ್ಟೆಂಟ್. ಈಗ ಸಪೋಸ್ ನಿಮಗೆ 2x ಅಂತ ಇತ್ತು ಅಂದ್ಕೊಳ್ಳಿ, d/dx 2x ಅಂತ ಇತ್ತು. ಹಿಂಗಿದ್ದಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಅಂದರೆ ನೀವು 2ನ ಆಚೆ ತೆಗೋತೀರ. ಏನಕ್ಕೆ 2ನ ಆಚೆಗೆ ತೆಗೋತೀರ ಅಂದರೆ 2 ಕಾನ್ಸ್ಟೆಂಟ್, ಆಯಿತಾ? ಅದೇ ಥರ ನೋಡಿ, ಇಲ್ಲಿ ಲಾಗ್ ಎ ಕಾನ್ಸ್ಟೆಂಟ್ ಅಲ್ವಾ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕಂದ್ರೆ ಲಾಗ್ ಎನ ಆಚೆ ತಗೋಬೇಕು. ನೋಡಿ, ಲಾಗ್ ಎನ ಆಚೆ ತಗೋಬೇಕು. ಒಬ್ಬೊಬ್ರು ಈ ಸ್ಟೂಡೆಂಟ್ಗಳು ಏನು ಮಾಡ್ಕೋತಾರೆ, ಎಕ್ಸ್ ಲಾಗ್ ಎ ಪ್ರಾಡಕ್ಟ್ ರೂಲ್ ಮಾಡಬೇಕು ಅಂದ್ಕೊಬಿಡ್ತಾರೆ. ಇಲ್ಲ, ಪ್ರಾಡಕ್ಟ್ ರೂಲ್ ಮಾಡಬೇಕಂದ್ರೆ ಎಕ್ಸ್ ಇಂಟು ಲಾಗ್ ಎಕ್ಸ್ ಇರಬೇಕು, ನೆನ್ಪಿಟ್ಕೊಳ್ಳಿ. ಇದು ಲಾಗ್ ಎ ಅಂದರೆ ಕಾನ್ಸ್ಟೆಂಟು, ಲಾಗ್ ಎನ ಆಚೆ ತಗೋಬೋದು. ನೋಡಿ, ಆಚೆ ತಗೊಂಡ್ರೆ ಏನಾಯ್ತದೆ? ಲಾಗ್ ಎ ಇಂಟು d/dx ಎಕ್ಸ್ ಆಯಿತು. ನೋಡಿ, ಇಲ್ಲಿ ತನಕ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಸದ್ಯಕ್ಕೆ ಮುಗಿಸ್ಬಿಡೋಣ ಫಸ್ಟ್ ಇದನ್ನ. ಈಗ ನೆಕ್ಸ್ಟು 1/y. ನೋಡಿ, ಈ ಕಡೆ 1/y dy/dx ಇಸ್ ಈಕ್ವಲ್ ಟು ಲಾಗ್ ಎ ಇಂಟು d/dx ಎಕ್ಸ್ ಅಂತ ಇದೆ ಅಲ್ವಾ. ವಾಟ್ ಈಸ್ d/dx ಎಕ್ಸ್? ನೆನ್ಪಿಟ್ಕೊಳ್ಳಿ ಅಂದೆ. d/dx ಎಕ್ಸ್ ಅಂದರೆ 1. ಈಗೇನು ಬಂತು? 1/y ಇಂಟು dy/dx ಇಸ್ ಈಕ್ವಲ್ ಟು ಲಾಗ್ ಎ. ಲಾಗ್ ಎ ಇಂಟು 1 ಅಂದರೆ ಲಾಗ್ ಎ ಬರುತ್ತೆ. ಈಗ ಇಲ್ಲಿ 1/y ಇಂಟು dy/dx ಇದೆ ಅಲ್ವಾ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ dy/dx ಇಸ್ ಈಕ್ವಲ್ ಟು y ಇಂಟು ಲಾಗ್ ಎ ಆಗುತ್ತೆ. ಈ y ಏನಾಯ್ತದೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ನ್ಯೂಮರೇಟರ್ ಬರುತ್ತೆ, y ಇಂಟು ಲಾಗ್ ಎ. ಈಗ y ಅಂತಂದ್ರೆ ಏನಪ್ಪ? y ಇಸ್ ಈಕ್ವಲ್ ಟು ಏನು? a ಟು ದಿ ಪವರ್ ಎಕ್ಸ್ ಅಲ್ವಾ. y ಜಾಗಕ್ಕೆ a ಟು ದಿ ಪವರ್ ಎಕ್ಸ್ ಹಾಕೊಳ್ಳಿ. ನೋಡಿ, dy/dx ಇಸ್ ಈಕ್ವಲ್ ಟು ಡಿಪ್ಲೊಮಾ CET ಬರೀತಾ ಇರೋರು ನೆನ್ಪಿಟ್ಕೊಳ್ಳಿ, ಇವೆಲ್ಲ ಮಾಡ್ತಾ ಕೂತ್ಕೊಳ್ಳೋದಲ್ಲ. a ಟು ದಿ ಪವರ್ ಎಕ್ಸ್ಗೆ ನೆನ್ಪಿಟ್ಕೋಬೇಕು ನೀವು. a ಟು ದಿ ಪವರ್ ಎಕ್ಸ್ಗೆ dy/dx ಏನು? a ಟು ದಿ ಪವರ್ ಎಕ್ಸ್ ಏನೈತೆ ಅದು ಇರ್ತದೆ, ಜೊತೆಗೆ ಏನು? ಲಾಗ್ ಎ ಬರ್ತದೆ ಅಷ್ಟೇ, ಸರಿನಾ? a ಟು ದಿ ಪವರ್ ಎಕ್ಸ್ ಇದ್ರೆ dy/dx ಇಸ್ ಈಕ್ವಲ್ ಟು a ಟು ದಿ ಪವರ್ ಎಕ್ಸ್ ಲಾಗ್ ಎ. ಸಪೋಸ್ ಈಗ a ಬದಲು b ಇತ್ತು ಅನ್ಕೊಳ್ಳಿ, ಡಿಫರೆನ್ಶಿಯೇಟ್ b ಟು ದಿ ಪವರ್ ಎಕ್ಸ್. ಇವೆಲ್ಲ ಮಾಡ್ತಾ ಕೂತ್ಕೊಳ್ಳೋದು ಮಾಡಲ್ಲ, ನಾನು ಡೈರೆಕ್ಟ್ ಹೇಳ್ಬಿಡ್ತೀನಿ. ಏನು? ಇಲ್ಲಿ b ಬರ್ತದೆ ಅಲ್ಲ, b ಟು ದಿ ಪವರ್ ಎಕ್ಸ್ ಲಾಗ್ b. ನೋಡಿ, ಮುಗೀತು. b ಟು ದಿ ಪವರ್ ಎಕ್ಸ್ ಲಾಗ್ b. b ಬೇಡಪ್ಪ, 3 ಇತ್ತು, ಏನು ಮಾಡಬೇಕು? 3 ಟು ದಿ ಪವರ್ ಎಕ್ಸ್ ಲಾಗ್ 3. ನೋಡಿ, ಮುಗೀತು. 3 ಟು ದಿ ಪವರ್ ಎಕ್ಸ್ ಲಾಗ್ 3. ಇದರಲ್ಲಿ ಒಂದನ್ನ ನೆನ್ಪಿಟ್ಕೊಳ್ಳಿ, ಏನಪ್ಪ ಅಂದರೆ ಏನು? a ಟು ದಿ ಪವರ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? a ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ, ಸರಿನಾ? ಎ ಜಾಗದಲ್ಲಿ ಬೇರೆ ಬೇರೆ ಏನಾರ ಕೊಡ್ತಾ ಇರ್ತಾರೆ, ಏನು ಕೊಡಲ್ಲ, ಇದನ್ನೇ ಕೊಡೋದು. a ಟು ದಿ ಪವರ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿ ಏನು ಬರುತ್ತೆ? a ಟು ದಿ ಪವರ್ ಎಕ್ಸ್ ಮಾಡಿದ್ರೆ a ಟು ದಿ ಪವರ್ ಎಕ್ಸ್ ಲಾಗ್ ಎ. ಬೇರೆ ಏನಾರ ಬರಲಿ ಬಿಡಿ, 3 ಬಂದರೆ 3 ಟು ದಿ ಪವರ್ ಎಕ್ಸ್ ಲಾಗ್, 5 ಬಂದರೆ 5 ಟು ದಿ ಪವರ್ ಎಕ್ಸ್ ಲಾಗ್ 5, 7 ಬಂದರೆ 7 ಟು ದಿ ಪವರ್ ಎಕ್ಸ್ ಲಾಗ್ 7. ಈ ಥರ ತುಂಬ ಇಂಪಾರ್ಟೆಂಟು. ನೆನ್ಪಿಟ್ಕೊಬಿಡಿ, ಈಗ ಫುಲ್ ಮಾಡೋದು ಬೇಡ, ಅದೊಂದು ನೆನ್ಪಿಟ್ಕೊಳ್ಳಿ, ಬೇರೆ ಏನ ಕೊಟ್ಟರು ಮಾಡ್ಬೋದು. ಈಗ ನೋಡಿ, ಸಪೋಸ್ ಹಿಂಗಿತ್ತು ಎಕ್ಸ್ ಟು ದಿ ಪವರ್ ಎಕ್ಸ್. ಈಗ ಇಲ್ಲಿ ಏನಾಗ್ಬಿಟ್ಟಿದೆ? ಇಲ್ಲೂ ಎಕ್ಸ್ ಇದೆ. ನಮ್ಗೆ ಇದೇನು ಇಂಪಾರ್ಟೆಂಟ್ ಇಲ್ಲ. ಲಾಗ್ ಹಾಕ್ಬೇಕು ಅಂತಂದರೆ ಲಾಗ್ ಹಾಕ್ಬೇಕು, ಬೇಡವ ಅಂತ ನೋಡಬೇಕು ಅಂದರೆ ನೀವು ನೋಡಬೇಕಾಗಿರೋದು ಇದು. ಇಲ್ಲಿ ಏನಾರ ಇರಲಿ, ಎಕ್ಸ್ ಇದೆ, ಪವರಲ್ಲಿ ಎಕ್ಸ್ ಇದೆ ಅಂತ ಅಂದರೆ ಏನು ಮಾಡಬೇಕು? ಲಾಗ್ ತಗೋಬೇಕು. ಫಸ್ಟ್ ಬರ್ಕೊಳ್ಳಿ, y ಈಸ್ ಈಕ್ವಲ್ ಟು
x to the power x. ನೆಕ್ಸ್ಟ್ ಏನು, ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಎರಡು ಕಡೆನೂ ಲಾಗ್ ತಗೊಂಡ್ರೆ ಏನಾಯ್ತದೆ, ಲಾಗ್ y is equal to ಲಾಗ್ x to the power x. ಲಾಗ್ y is equal to ಫಾರ್ಮುಲಾ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಏನು, ಲಾಗ್ m to the power ಏನಿದ್ರೆ n ಲಾಗ್ m, ಇದು x ಲಾಗ್ x ಆಯ್ತದೆ. ಸರಿನಾ? ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಡಿ ಬೈ ಡಿ ಎಕ್ಸ್. ನೋಡಿ ಇಲ್ಲಿ ತನಕ ಏನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಬರೀ ಸಿಂಪ್ಲಿಫಿಕೇಶನ್. ಲಾಗ್ ತಗೊಂಡೆ, ಲಾಗ್ನ ಸಿಂಪ್ಲಿಫೈ ಮಾಡಿ ಒಂದು ಪ್ರಾಪರ್ಟಿ ಯೂಸ್ ಮಾಡಿ ಬರ್ಕೊಂಡೆ. ಡಿ ಬೈ ಡಿ ಎಕ್ಸ್ ಲಾಗ್ ವೈ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಈಗ ಡಿ ಬೈ ಡಿ ಎಕ್ಸ್ ಲಾಗ್ ವೈ ಅಂದರೆ ಗೊತ್ತಾಯ್ತು, 1 by y dy by dx is equal to ಡಿ ಬೈ ಡಿ ಎಕ್ಸ್ ಎಕ್ಸ್ ಲಾಗ್ ಎಕ್ಸ್ ಅಂತ ಐತೆ. ನೋಡಿ ಎಕ್ಸ್ ಲಾಗ್ ಎ ಇತ್ತು ಹಿಂದಿನ ಪ್ರಾಬ್ಲಮ್ ಅಲ್ಲಿ. ಎಕ್ಸ್ ಲಾಗ್ ಎ ಇದ್ದಾಗ ಲಾಗ್ ಎ ಆಚೆ ತೆಗೆದ್ಬಿಟ್ಟಿದ್ವಿ, ಯಾಕಂದ್ರೆ ಲಾಗ್ ಎ ಕಾನ್ಸ್ಟೆಂಟ್ ಅಂತ. ಬಟ್ ಇಲ್ಲೇನಿದೆ, ಲಾಗ್ ಎಕ್ಸ್ ಇದೆ. ಎಕ್ಸ್ ಲಾಗ್ ಎಕ್ಸ್ ಇದ್ದಾಗ ಆಚೆ ತೆಗಿಯೋಕ್ಕಾಗಲ್ಲ, ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಪ್ರಾಡಕ್ಟ್ ರೂಲ್ ಹೇಳ್ಕೊಟ್ಟಿದ್ದೀನಿ. ಸಪೋಸ್ ಈಗ y is equal to ಪ್ರಾಡಕ್ಟ್ ಆಫ್ ಟು ವೇರಿಯೇಬಲ್ಸ್ 1 and 2 ಅಂತ ಇದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಫಂಕ್ಷನ್ ಹೆಂಗೈತೆ ಹಂಗೆ ಬರ್ಕೋಬೇಕು. ಡಿ ಬೈ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಫಸ್ಟ್ ಫಂಕ್ಷನ್. ನೋಡಿ ಈ ಥರ ಅಲ್ವಾ. ನೋಡಿ ಇಲ್ಲಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಇದೆ. ನೋಡಿ ಲಾಗ್ ಎ ಇದ್ರೆ ಆಚೆ ತಗೋಬಹುದು, ಲಾಗ್ ಎಕ್ಸ್ ಇದ್ರೆ ಆಚೆ ತೆಗಿಯೋಕ್ಕಾಗಲ್ಲ, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಈಗ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಫಸ್ಟ್ ಫಂಕ್ಷನ್. ಈಗ ಇದೇನಾಯ್ತದೆ, ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದರೆ 1 by x. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದರೆ 1 by x ಅಲ್ವಾ, ಪ್ಲಸ್ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1. ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್, 1 ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಅಂದರೆ ಲಾಗ್ ಎಕ್ಸ್ ಬರುತ್ತೆ. ಈಗ ಈ ಕಡೆ ಏನೈತೆ, ಈ ಕಡೆ 1 by y ಇಂಟು ಡಿ ವೈ ಬೈ ಡಿ ಎಕ್ಸ್ ಇರೋದು. ಬರೀ ಡಿ ವೈ ಬೈ ಡಿ ಎಕ್ಸ್ ಇಲ್ಲ, 1 by y ಇಂಟು ಡಿ ವೈ ಬೈ ಡಿ ಎಕ್ಸ್ ಇದೆ. ಈಗ ಡಿ ವೈ ಬೈ ಡಿ ಎಕ್ಸ್ ಏನಾಯ್ತದೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈನ ಆ ಕಡೆ ತಗೊಂಡ್ಬಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಬರುತ್ತೆ. ಈಗ y ಅಂದರೆ ಏನು ಬರ್ಕೋಬೇಕು, ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್. ನೋಡಿ ಎಕ್ಸ್ ಟು ದಿ ಪವರ್ ಎಕ್ಸ್ ಬಂದಾಗ, ಎಕ್ಸ್ ಟು ದಿ ಪವರ್ ಎಕ್ಸ್ ಬಂದಾಗ ಎಕ್ಸ್ ಟು ದಿ ಪವರ್ ಎಕ್ಸ್ ಹಂಗೆ ಬರುತ್ತೆ, ಬ್ರ್ಯಾಕೆಟಲ್ಲಿ 1 ಪ್ಲಸ್ ಲಾಗ್ ಎಕ್ಸ್ ಬರೀಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಇವೆಲ್ಲ ಏನು ಮಾಡ್ತಾ ಕೂತ್ಕೊಳ್ಳಂಗಿಲ್ಲ ನೀವು, 3 ನೆನ್ಪಿಟ್ಕೋಬೇಕು ಇದರಲ್ಲಿ. ಒಂದು ಎ ಟು ದಿ ಪವರ್ ಎಕ್ಸ್ ಬಂದರೆ ಏನು, ಎಕ್ಸ್ ಟು ದಿ ಪವರ್ ಎಕ್ಸ್ ಬಂದರೆ ಏನು, ಇನ್ನೊಂದಿದೆ ಎಕ್ಸ್ ಟು ದಿ ಪವರ್ 1 by x. 3ರಲ್ಲಿ ನಿಮಗೆ ಗ್ಯಾರಂಟಿ ಎಕ್ಸಾಮ್ಗೆ ಒಂದು ಪ್ರಶ್ನೆ ಬರುತ್ತೆ, ಡೈರೆಕ್ಟಾಗಿ ಆನ್ಸರ್ ಮಾಡಿಬಿಡ್ಬೋದು. ಇವೆಲ್ಲ ಏನು ಮಾಡೋಂಗಿಲ್ಲ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ನೋಡಿ ಎ ಟು ದಿ ಪವರ್ ಎಕ್ಸ್, ಎಕ್ಸ್ ಟು ದಿ ಪವರ್ ಎಕ್ಸ್ ಅಥವಾ ಎಕ್ಸ್ ಟು ದಿ ಪವರ್ 1 by x, 3 ಲೆಕ್ಕದಲ್ಲಿ ನಿಮಗೆ ಸಿ ಇ ಟಿಗೆ ಒಂದು ಲೆಕ್ಕ ಗ್ಯಾರಂಟಿ ಬರುತ್ತೆ. ಈಗ ನೋಡಿ ಎಕ್ಸ್ ಟು ದಿ ಪವರ್ ಎಕ್ಸ್ ಬಂದಾಗ ಗೊತ್ತಾಯ್ತಲ್ವಾ. ನೋಡಿ ಎ ಟು ದಿ ಪವರ್ ಎಕ್ಸ್ಗೆ ಎ ಟು ದಿ ಪವರ್ ಎಕ್ಸ್ ಲಾಗ್ ಎ, ಎಕ್ಸ್ ಟು ದಿ ಪವರ್ ಎಕ್ಸ್ಗೆ ಎಕ್ಸ್ ಟು ದಿ ಪವರ್ ಎಕ್ಸ್ 1 ಪ್ಲಸ್ ಲಾಗ್ ಎಕ್ಸ್. ಈಗ ಎಕ್ಸ್ ಟು ದಿ ಪವರ್ 1 by x ಏನು ಬರ್ತದೆ ನೋಡೋಣ. ಎಕ್ಸ್ ಟು ದಿ ಪವರ್ 1 by x, ನೋಡಿ ಎಕ್ಸ್ ಟು ದಿ ಪವರ್ 1 by x ಅಂದರೆ ನೋಡಿ y is equal to x to the power 1 by x. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಅಲ್ವಾ. ಲಾಗ್ ತಗೋಬೇಕು, 1 by x ಬಂದರೂ ಲಾಗ್ ತಗೋಬೇಕು, ಎಕ್ಸ್ ಬಂದರೂ ತಗೋಬೇಕು, ಸೈನ್ ಎಕ್ಸ್ ಬಂದರೂ ತಗೋಬೇಕು, ಕಾಸ್ ಎಕ್ಸ್. ಎಲ್ಲಿ ಬರ್ಬೇಕಂತ ಪವರಲ್ಲಿ ಬರ್ಬೇಕು, ನೆನ್ಪಿಟ್ಕೊಳ್ಳಿ. ಎಲ್ಲೆಲ್ಲ ಬರೋಂಗಿಲ್ಲ, ಪವರಲ್ಲಿ ಇರಬೇಕು. ಇಲ್ಲಿ ಏನಾರ ಇರಲಿ, ಇಲ್ಲಿ ನಂಬರ್ ಆರ ಇರ್ಬೋದು, ಎಕ್ಸ್ ಆರ ಇರ್ಬೋದು, ಸೈನ್ ಎಕ್ಸ್ ಆರ ಇರ್ಬೋದು, ಕಾಸ್ ಎಕ್ಸ್ ಏನಾರ ಇರ್ಬೋದು. ಲಾಗ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಪವರಲ್ಲಿ ಎಕ್ಸ್ ಇರಬೇಕು, ಇಲ್ಲ 1 by x ಇರಬೇಕು, ಇಲ್ಲ ಸೈನ್ ಎಕ್ಸ್ ಇರಬೇಕು, ಕಾಸ್ ಎಕ್ಸ್ ಇರಬೇಕು, ಟ್ಯಾನ್ ಎಕ್ಸ್ ಇರಬೇಕು. ಬರೀ ನಂಬರ್ ಇದ್ರೆ ಲಾಗ್ ತಗೊಳಂಗಿಲ್ಲ. ಈಗ ಎಕ್ಸ್ ಸ್ಕ್ವೈರ್ ಇದ್ರೆ ಲಾಗ್ ತಗೊಳ್ಳಲ್ಲ ನಾವು, ಎಕ್ಸ್ ಕ್ಯೂಬ್ ಇದ್ರೆ ಲಾಗ್, ಯಾಕಂದ್ರೆ ನಂಬರ್ ಐತೆ. ಈ ಥರ ಇದ್ದಾಗ ಲಾಗ್ ತಗೋಬೇಕು. ನೋಡಿ ಲಾಗ್ ತಗೊಂಡೆ ಎಕ್ಸ್ ಟು ದಿ ಪವರ್ 1 by x, ಇದಕ್ಕೆ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಇಲ್ಲಿ 1 by x ಇಲ್ಲಿ ಬರ್ತದೆ ಅಲ್ವಾ, 1 by x ಲಾಗ್ ಎಕ್ಸ್ ಬರುತ್ತೆ. ಇದನ್ನು ಹೆಂಗೂ ಬರೀಬೋದಾ, ಲಾಗ್ y is equal to ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರೀಬೋದು. 1 ಇಂಟು ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಲಾಗ್ ವೈ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್.
ಡಿ ಬೈ ಡಿ ಎಕ್ಸ್ ಲಾಗ್ ವೈ ಅಂದರೆ 1/y dy by dx is equal to d by dx log x by x ಅಂದರೆ ನೋಡಿ ಇದು ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫ್ರಾಕ್ಷನ್ ಟೈಪಲ್ಲಿ ಇದೆ. ಫ್ರಾಕ್ಷನ್ ಟೈಪ್ ಬಂದಾಗ ನಾವೇನು ಮಾಡಬೇಕು, ಕೋಶನ್ ರೂಲ್ ಯೂಸ್ ಮಾಡಬೇಕು. ನೋಡಿ y is equal to n by d ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಲಾಸ್ಟ್ ಡಿಫ್ರೆನ್ಸಿಯೇಷನ್ ಪಾರ್ಟ್ 1 ವಿಡಿಯೋನಲ್ಲಿ ಇದೆ. ಈ ಥರ ಬಂದಾಗ ಕೋಶನ್ ರೂಲ್ ಫಾರ್ಮುಲಾ ಏನು, d ಇಂಟು ಡಿ ಬೈ ಡಿ ಎಕ್ಸ್ ಎನ್ ಮೈನಸ್ ಎನ್ ಇಂಟು ಡಿ ಬೈ ಡಿ ಎಕ್ಸ್ ಡಿ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಕೋಶನ್ ರೂಲ್ ಫಾರ್ಮುಲಾ ನೋಡಿ, ಇದು ಎನ್, ಇದು ಡಿ ಅಲ್ವಾ. ಎನ್ ಅಂದರೆ ನ್ಯೂಮರೇಟ್ರು, ಡಿ ಅಂದರೆ ಡಿನಾಮಿನೇಟ್ರು. ಈಗ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಫಾರ್ಮುಲಾ ಏನು ಬರೆಯೋಕೆ ಹೋಗಲ್ಲ, ಅಲ್ಲಿ ಬರೆದಿದ್ದೀನಿ, ಡೈರೆಕ್ಟ್ ಅಪ್ಲೈ ಮಾಡ್ತೀನಿ. ನೋಡಿ ಡಿ ಅಂದರೆ ಎಕ್ಸ್ ಅಲ್ವಾ, ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್. ನೋಡಿ ಡಿ ಅಂದರೆ ಎಕ್ಸು, ಎನ್ ಅಂದರೆ ಲಾಗ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ನೋಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಈಗ 1/y ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ ಏನು, 1/x ಮೈನಸ್ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1 ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ನೋಡಿ ಎಕ್ಸ್ ಸ್ಕ್ವೇರ್, ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್. ಈಗ ಏನು ಬಂತು, 1/y ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಲಾಗ್ ಎಕ್ಸ್ ಇಂಟು 1 ಅಂದರೆ ಲಾಗ್ ಎಕ್ಸ್ ಬರುತ್ತೆ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮೈನಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಈಗ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ಬರುತ್ತೆ, y ಇಂಟು 1 ಮೈನಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. y ಅಂದ್ರೇನು, x to the power 1/x 1 minus log x divided by x square. ನೋಡಿ ಇದೆಲ್ಲ ಮಾಡ್ತಾ ಕೂತ್ಕೊಬೇಡಿ, ಈಗ 3 ತುಂಬ ಇಂಪಾರ್ಟೆಂಟು. 3ರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ, ಒಂದು ಪ್ರಶ್ನೆ 100% a to the power x, x to the power x, x to the power 1/x 3 ನೆನ್ಪಿಟ್ಕೊಬಿಡಿ. ನೋಡಿ x to the power 1/x 1 minus log x divided by x square. ನೋಡಿ 3 ಬರೆದಿದ್ದೀನಿ. ಎ ಟು ದಿ ಪವರ್ ಎಕ್ಸ್ ಬಂದರೆ ಆನ್ಸರ್ ಏನು, ಎ ಟು ದಿ ಪವರ್ ಎಕ್ಸ್ ಲಾಗ್ ಎ ಬದಲು ಬೇರೆ ಬಂದರೆ ಬರಲಿ ಬಿಡಿ, ಬೇರೆ ಏನಾರ ಬರಲಿ. ಎ ಬದಲು 2 ಬಂದರೆ ಇಲ್ಲಿ 2 ಬರ್ತದೆ ಎ ಇರೋ ಕಡೆ. ಎಕ್ಸ್ ಟು ದಿ ಪವರ್ ಎಕ್ಸ್ ಇದೆ, ಎಕ್ಸ್ ಟು ದಿ ಪವರ್ ಎಕ್ಸ್ 1 ಪ್ಲಸ್ ಲಾಗ್ ಎಕ್ಸ್. ಎಕ್ಸ್ ಟು ದಿ ಪವರ್ 1/x ಇದ್ರೆ 1 ಮೈನಸ್ ಲಾಗ್ ಎಕ್ಸ್, ಎಕ್ಸ್ ಟು ದಿ ಪವರ್ 1/x 1 ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ನೋಡಿ ನೀವು ಇನ್ನೂ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ನೋಡಿ ಈ ಥರ ಬಂದಾಗ ಎ ಟು ದಿ ಪವರ್ ಎಕ್ಸ್ ಅಲ್ವಾ, ಇಲ್ಲಿ ಎ ಟು ದಿ ಪವರ್ ಎಕ್ಸ್ ಬರ್ತದೆ, ಎಕ್ಸ್ಟ್ರಾ ಏನು ಬರ್ತದೆ ಲಾಗ್ ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ ಮಾಡ್ಬೋದು. ಎಕ್ಸ್ ಟು ದಿ ಪವರ್ ಎಕ್ಸ್ಗೆ ನೋಡಿ ಎಕ್ಸ್ ಟು ದಿ ಪವರ್ ಎಕ್ಸ್ ಬರ್ಕೋಬೇಕು, 1 ಪ್ಲಸ್ ಲಾಗ್ ಎಕ್ಸ್. ಎ ಟು ದಿ ಪವರ್ ಎಕ್ಸ್ಗೆ ಏನು ಬರ್ತದೆ, ಲಾಗ್ ಎ ಬರ್ತದೆ ಎಕ್ಸ್ಟ್ರಾ. ಎಕ್ಸ್ ಟು ದಿ ಪವರ್ ಎಕ್ಸ್ಗೆ ಎಕ್ಸ್ಟ್ರಾ ಏನು ಬರ್ತದೆ, 1 ಪ್ಲಸ್ ಲಾಗ್ ಎಕ್ಸ್ ಬರುತ್ತೆ. ಅದೇ ಥರ ಎಕ್ಸ್ ಟು ದಿ ಪವರ್ 1/xಗೆ ನೋಡಿ ಎಕ್ಸ್ ಟು ದಿ ಪವರ್ 1/x ಐತೆ, ಜೊತೆಗೆ ಏನು ಬರ್ತದೆ 1 ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಇವು ನೆನ್ಪಿಟ್ಕೊಬಿಟ್ರೆ ಸಾಕು ಜೊತೆಗೆ ಏನು ಬರ್ತವೆ ಅಂತ. ನೋಡಿ ಎ ಟು ದಿ ಪವರ್ ಎಕ್ಸ್ಗೆ ಜೊತೆಗೆ ಏನು ಬರ್ತದಪ್ಪ, ಲಾಗ್ ಎ. ಎಕ್ಸ್ ಟು ದಿ ಪವರ್ ಎಕ್ಸ್ಗೆ 1 ಪ್ಲಸ್ ಲಾಗ್ ಎಕ್ಸ್, ಎಕ್ಸ್ ಟು ದಿ ಪವರ್ 1/xಗೆ 1 ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ನೋಡಿ ಡಿಪ್ಲೊಮಾ CET ಪ್ರಿಪೇರ್ ಆಗ್ತಾ ಇರೋರು ಈ ಥರ ಓದ್ಕೋಬೇಕು. ನೀವು ಸುಮ್ಮನೆ ಈಗ ಕೊಟ್ಟರು ಇದನ್ನ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟು 5 ನಿಮಿಷ ಬೇಕು, ಅದು ಒಂದೊಂದ್ಸರಿ ತಪ್ಪಾಗೋಯ್ತವೆ. ಇಷ್ಟು ಮಾಡಬೇಕು. ನಿಮಗೆ ಹೆಂಗೆ ಬಂದೈತೆ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಹೆಂಗೆ ನೆನ್ಪಿಟ್ಕೋಬೇಕು ನೋಡಿ ಅದನ್ನು ಹೇಳ್ಕೊಟ್ಟಿದ್ದೀನಿ, ಸರಿನಾ. ಜಾಸ್ತಿ ಇವೇ ಕೇಳೋದು, 3ರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ಸರಿನಾ. ಇನ್ನೂ ಇದಾವೆ ಈ ಥರ ಪ್ರಾಬ್ಲಮ್ಸು. ಇವತ್ತಿಗೆ 3 ಸಾಕು, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಚೆನ್ನಾಗಿ ನೋಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಜಾಸ್ತಿ ಹೊತ್ತು ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಇನ್ನೂ ಶೇರ್ ಮಾಡಿ. ಯಾರೊಬ್ಬರು ಕಾಮೆಂಟ್ ಮಾಡಿದರು ನಿಮ್ಮ ಬಗ್ಗೆ ಎಲ್ಲ ಹೇಳ್ಕೊಳ್ಳಿ ಸರ್ ವಿಡಿಯೋನಲ್ಲಿ ಅಂತ. ಇರಲಿ, ನನ್ನ ಬಗ್ಗೆ ಇರಲಿ, ನಾನು ಹೇಳ್ತೀನಿ ಆಮೇಲೆ. ಸದ್ಯಕ್ಕೆ ನನ್ನ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಇನ್ನೂ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ಎಲ್ಲರಿಗೂ ತಲುಪ್ತಾ ಇಲ್ಲ. ನನ್ನ ಆಸೆ ಏನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಿಡಿಯೋ ತಲುಪಬೇಕು. ಆ ಕೆಲಸ ನನ್ನ ಕೈಲಾಗಲ್ಲ, ನಾನು ಸ್ವಲ್ಪ ಜನಕ್ಕೆ ತಲುಪಿಸ್ಬೋದು, ನಿಮ್ಮ ಕೈಲಿ ಖಂಡಿತ ಸಾಧ್ಯ. ನಿಮಗೆ ಎಲ್ಲ ಫ್ರೆಂಡ್ಸ್ಗಳು ಇದ್ದೇ ಇರ್ತಾರೆ, ಬೇರೆ ಕಾಲೇಜಲ್ಲೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಶೇರ್ ಮಾಡಿ, ಜಸ್ಟ್ ಶೇರ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮಗೆ ಫೈನಲ್ ಇಯರ್ ಎಕ್ಸಾಮು ಟೈಮ್ ಟೇಬಲ್ ಎಲ್ಲ ಬಂದಿದೆ.
ಫೈನಲ್ ಇಯರ್ ಎಕ್ಸಾಮ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸದ್ಯಕ್ಕೆ. ಇದನ್ನು ಸುಮ್ಮನೆ ನೋಡ್ತಾ ಇರಿ. ಜಾಸ್ತಿ ಕಾನ್ಸಂಟ್ರೇಷನ್ ಈಗ ಎಕ್ಸಾಮ್ಗೆ ತನಕ ಅದ್ರ ಮೇಲೆ ಇರಲಿ. ಇದನ್ನು ನೋಡ್ಕೊಂಡು ಅದನ್ನು ಓದ್ತಾ ಇರಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಆಲ್ ದಿ ಬೆಸ್ಟ್.